ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇಲ್ಲಿ ಮೀನಾಕ್ಷಿ ಮಾತಾಡಿದ್ನ ಭಾಗ್ಯವರಪ್ಪ ಕೇಳಿಸ್ಕೊತಾರೆ. ಹಾಗಾಗಿ ಮದುವೆ ಬೇಡ, ಕಿಶನು ಪೂಜೆದು ಮದುವೆನೇ ಬೇಡ ಅಂತ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ಭಾಗ್ಯ ಪೂಜೆನ ಸಪ್ರೇಟಾಗಿ ಕರ್ಕೊಂಬಂದು ನೀನು ಕಿಶನ್ ಬೇಡ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಆದರೆ ಪೂಜಾ ತುಂಬ ಸೆಂಟಿಮೆಂಟಾಗಿ ಬಿಹೇವ್ ಮಾಡ್ತಾಳೆ. ಪೂಜಾ ಈಗ ನಾನು ಮನಸ್ಸಲ್ಲಿ ಆಸೆ ಹುಡ್ಸಿದ್ದೆ, ನೀನು ಅವನ ಬಗ್ಗೆ ಭಾವನೆ ಹುಡ್ಸಿದ್ದೆ, ನೀನು ಮದುವೆ ಅಂದರೆ ಆಸೆನೇ ಇರಲಿಲ್ಲ ಒಳಗೆ, ನನ್ನ ಅಂಥವಳಿಗೆ ಆಸೆ ತುಂಬಿದೆ ನೀನು ಅಂಥದ್ರಲ್ಲಿ ಈಗ ನೀನು ಕಿಶನ್ ಬೇಡ, ಈ ಮದುವೆ ಬೇಡ ಅಂದರೆ ಹೇಗೆ ಅಕ್ಕ? ನನ್ನ ಮನಸ್ಸಲ್ಲೇ ಆಸೆಗಳನ್ನ ನೀನು ಹುಟ್ಟಿಸ್ಬಾರ್ದಾಯ್ತಕ್ಕ. ಆಸೆಗಳು ಹುಟ್ಟಿದಾಗ ಅದು ಗಿಡ ಆಗಿ ಇಷ್ಟು ಬೆಳೆದು ಈಗ ಕತ್ತರಿಸಕ್ಕೆ ನಿಲ್ತಿದ್ದೀರಲ್ಲ, ಅದು ಸರಿನಾ? ಪೂಜೆ ಅವಾಗ ಅನ್ಕೋತಾಳೆ, ನಾನು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ಮೊದಲೇ ಸತಿ ನನ್ನ ಜೀವನದಲ್ಲಿ ಪ್ರೀತಿ ಅಂತ ಆಗಿದೆ, ಅದು ಕಿಶನ್ ಜೊತೆ. ನನಗೆ ಆ ಪ್ರೀತಿ ಇದೆ ಲಾಸ್ಟ್, ಮತ್ತೆ ಪ್ರೀತಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಕಿಶನ್ ಮನೆಯವರು ನನಗೆ ಎಷ್ಟೇ ಟಾರ್ಚರ್ ಕೊಟ್ಟರು ಅಷ್ಟೇ, ನಾನು ಕಿಶನ್ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಕ್ಕ. ಏನೇ ಬರಲಿ ಗೆದ್ದು ನಾನು ಕಾನ್ಫಿಡೆನ್ಸಾಗಿ ನಿಂತ್ಕೋತೀನಿ ಅನ್ನೋ ಕಾನ್ಫಿಡೆನ್ಸು ನನಗಿದೆ ಅಕ್ಕ. ನಾನು ಮದುವೆ ಅಂತ ಆದರೆ ಅದು ಕಿಶನ್ನ ಮಾತ್ರ. ಇಲ್ಲ ಅಂದರೆ ಲೈಫಲ್ಲಿ ಮದುವೆ ಅನ್ನೋ ಚಾಪ್ಟರ್ನೇ ನಾನು ಮರ್ತು ಬಿಡ್ತೀನಕ್ಕ. ಈ ಮನೆಯಲ್ಲಿ ಭಾಗ್ಯವರಪ್ಪ ಮನೆಯವ್ರಿಗೆಲ್ಲ ಒಪ್ಪಿಸೋಕ್ಕೆ ನಿಂತಿರ್ಸಿರ್ತಾರೆ. ಆದರೆ ಭಾಗ್ಯವರಮ್ಮ ನಾವು ಒಳ್ಳೆ ಮನೆ ಕೊಡೋಕ್ಕೆ ನಿಂತಿದ್ದೀವಿ ಪೂಜೆನ, ಯಾಕೆ ಮದುವೆ ಬೇಡ ಅಂತ ಹೇಳ್ತೀರಾ ಅಂತ. ಅದಕ್ಕೆ ಪೂಜಾರಪ್ಪ ಕೇಳ್ತಾರೆ, ಒಳ್ಳೆ ಮನೆ ಅಂದರೆ ಯಾವುದು ಸುನಂದ? ದುಡ್ಡಿದೆ ಅಂತ ಮನೆಗೆ ಅಂತನಾ? ಅಂದರೆ ಅವ್ರು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಕಾರು ಮನೆ ಬಂಗ್ಲೆ ಇದೆ ಅಂತ ಅರ್ಥನಾ? ಇರ್ಬೋದು, ಆದರೆ ಅದು ಒಳ್ಳೆ ಮನೆನಾ? ಇದೇ ಸುನಂದ ನಾವು ಹೆತ್ತೋರು ಮಾಡೋ ದೊಡ್ಡ ತಪ್ಪು. ಅಂದರೆ ದೊಡ್ಡ ಮನೆ ಅಂತ ಹೇಳಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಬಿಡ್ತೀವಿ. ನೋಡ್ಬೇಕಾಗಿರೋದು ಅವ್ರ ಮನಸ್ಸು ಹೊರ್ತು ದುಡ್ಡಲ್ಲ. ಆಗ ಸುಂದ್ರಿ ಕೇಳ್ತಾರೆ, ಯಾಕಣ ಈಗ ಬೇಡ ಅಂತಿದೆ? ಕಾಮನ್ ಸರ್ ಇರೋಂಥ ಮನೆ ಅದು, ಒಳ್ಳೆ ಸಂಸ್ಕಾರ ನಡತೆ ಇರೋ ಗುಣ ಇರೋಂಥ ಮನೆ, ಯಾಕೆ ಮದುವೆ ಬೇಡ ಅಂತ ಹೇಳ್ತಿದ್ದೀರಾ? ಅದಕ್ಕೆ ಅವರಪ್ಪ ಹೇಳ್ತಾರೆ, ಭಾಗ್ಯವರಪ್ಪ ಹೇಳ್ತಾರೆ, ಸುಂದ್ರಿ ನನ್ನ ಕೆಣಕ್ಬೇಡ ನೀನು, ಈ ಮನೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕಿಶನ್ನು ಮಾದನ್ ಸುಧನ್ನ ನೆನೆಸ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆನ ಆ ಮನೆಗೆ ಕೊಡೋಕ್ಕಾಗಲ್ಲ. ಮಾಡಿ ಮದುವೆನೇ ಭಾಗ್ಯನ ಮಧ್ಯೆ ಲಕ್ಷ್ಮಿ ಮದುವೆ ಏನಾಯ್ತು ಅಂತ ನೋಡಿದಿರಲ್ಲ ನೀವು. ಭಾಗ್ಯ ಈಗಲೂ ಒದ್ದಾಡ್ತಾ ಇದ್ದಾಳೆ. ಮದುವೆ ಮಾಡಬೇಕಾದ್ರೆ ನಮಗೆಲ್ಲ ಗೊತ್ತಿತ್ತಾ ಹೀಗಾಗುತ್ತೆ ಅಂತ? ಈಗ ಕಣ್ಮುಂದೆ ಕಾಣ್ತಾ ಇದೆ. ಈಗಲೂ ಸುಮ್ಮನೆ ಕೂತಿದ್ರೆ ಇನ್ನೊಬ್ಳು ಮಗಳ ಜೀವನನೂ ಹಾಳಾಗೋಗುತ್ತೆ. ಮತ್ತೆ ನಾವೆಲ್ಲರೂ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಆಗ ಕುಸುಮ ಮಾತಾಡ್ತಾನೆ, ಅಲ್ಲ ಬೇಗ್ರೆ, ಆಗೋಯ್ತು, ಆದರೆ ಈಗೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಲ್ವಾ? ಎಲ್ಲರ ವಿಚಾರದಲ್ಲೇ ಹಾಗೆ ಆಗೋಗುತ್ತೆ ಅಂತ ಯಾಕೆ ಅನ್ಕೋತೀರಾ? ಪೂಜನ್ ವಿಚಾರದಲ್ಲೂ ಹೀಗೆ ನಡೆಯುತ್ತೆ ಅಂತ ಯಾಕೆ ಅನ್ಕೋತೀರಾ? ಯಾಕೆ ಅಂದರೆ ಇವರಿಬ್ಬರು ಸೇರಿ ತೊಗೊಂಡಿರೋ ನಿರ್ಧಾರ ಇದು. ನೋಡಿ ವ್ಯಕ್ತಿ, ಭಾಗ್ಯನ ಮದುವೆ ಮಾಡಬೇಕಾದ್ರೂ ಹೀಗೆ ಆಗಿದ್ದು, ಆದರೆ ಈಗ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡೇ ಇರಲಿಲ್ಲ. ಆದರೆ ನೋಡಿ ತಾಂಡವಿಗ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾನೆ. ಆದರೆ ನನ್ನ ಭಾಗ್ಯ ಇನ್ನೂ ಒದ್ದಾಡ್ತಾನೆ ಇದ್ದಾಳೆ, ಈಗಲೂ ಒದ್ದಾಡ್ತಿದ್ದಾಳೆ. ಪೂಜನ್ ಜೀವನದಲ್ಲೂ ಅದೇ ತೀರ ಆಗೋದು ನನಗೆ ಇಷ್ಟಪಡೋದಿಲ್ಲ. ಆಗ ಸುನಂದ ಹೇಳ್ತಾಳೆ, ನೀವು ಹೀಗೆಲ್ಲ ಮಾಡೋದ್ರಿಂದ ಪೂಜೆ ಪರಿಸ್ಥಿತಿ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರೋ ಗೊತ್ತಾ ಅಂತ. ಅದಕ್ಕೆ ಸುಂದ್ರಿ ಪೂಜೆ ಅವ್ರ ತಂದೆ ಹೇಳ್ತಾರೆ, ಏನಾಗುತ್ತೆ, 4 ದಿನ ಅಳ್ತಾಳೆ, 4 ದಿನ ಊಟ ಬಿಡ್ತಾಳೆ, ಅಷ್ಟೇ ತಾನೇ. ಈ ನಿರ್ಧಾರ ನಾನು ತಗೊಳ್ಳಿಲ್ಲ ಅಂದರೆ ಮುದ್ದೆ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ. ಗೊತ್ತಿದ್ರು ನನ್ನ ಮಗಳನ್ನ ಬಾವಿಗೆ ತಾಳೋ ಅದು ಕೆಲಸ ನಾನು ಮಾಡೋದಿಲ್ಲ. ಸುಮ ಅಂತ ಹೇಳಿದೆ, ಬೇಗ್ರೆ ಏನೋ ಆಗೋಗ್ಬಿಟ್ಟೆ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ಪೂಜನ್ ಜೊತೆ ಕಾಮತ್ ಸರ್ ಇದ್ದಾರೆ. ಇರಬೇಕಾದ್ರೆ ಪೂಜನ್ಗೆ ಏನಾಗುತ್ತೆ ಎಲ್ಲ ಅವ್ರು ನೋಡ್ಕೋತಾರೆ. ಅದು ಅಲ್ಲದೆ ಪೂಜನ್ ಜೊತೆ ನಾವೆಲ್ಲ ಇದ್ದೀವಲ್ಲ. ಅದಕ್ಕೆ ಪೂಜಾರಪ್ಪ ಹೇಳ್ತಾರೆ, ನಾವೆಲ್ಲ ಇದ್ದು ಏನು ಮಾಡಂಗಿದ್ದೀವಿ ಬಿಗ್ರಮ್ಮ? ನನ್ನ ಮಗಳ ಜೊತೆ ನೀವು ಇದ್ರಿ, ಆದರೆ ಏನಾಯಿತು? ಗಂಡ ಬಿಟ್ಟವಳು ಅಂತ ಪಟ್ಟ ಸಿಕ್ಕಿದ್ದು ನನ್ನ ಮಗಳಿಗೆ ತಾನೇ? ಜೀವನ ಹಾಳಾಗಿದ್ದು ನನ್ನ ಮಗಳದೇ ತಾನೇ? ಪ್ರತಿದಿನ ಕಷ್ಟಪಡ್ತಾ ಇರೋದು ನನ್ನ ಮಗಳಿಂದ ತಾನೇ? ಕಷ್ಟಪಡ್ತಾನೇ ಇದ್ದಾಳವಳು. ಹಾಗಾಗಿ ನೀವು ಜೊತೆಗಿದ್ರು ಏನಾಯಿತು ಅಂತ ಗೊತ್ತು ತಾನೇ? ಏನಾದ್ರು ತಿದ್ದಕ್ಕಾಯ್ತಾ? ನಿಮ್ಮ ಮಗನ ನನ್ನ ಮಗಳ ಜೊತೆ ಉಳ್ಸೋಕ್ಕಾಯ್ತಾ? ಯಾರ ಜೊತೆ ನಿಲ್ತೀನಿ ಅನ್ನೋದ್ರು ಅಷ್ಟೇ ಅಮ್ಮ, ಆದರೆ ಕೊನೆಯಲ್ಲಿ ಜೀವನ ಹಾಳಾಗೋದು ನನ್ನ ಮಗಳದೇನೆ. ಅದು ಕೇಳಿಸ್ಕೊಂಡೆ ಕುಸುಮಂಗೆ ತುಂಬ ಕಣ್ಣೀರು ಹಾಕ್ಕೊಂಡು ಮನೆಯಿಂದ ಹೊರಟು ಬಿಡ್ತಾರೆ. ಅವರಿಂದ ಅವ್ರ ಯಜಮಾನ್ರೂ ಹೊರಟು ಬಿಡ್ತಾರೆ. ಸುಂದ್ರಿನೂ ಕರೀತಾರೆ, ಅದಕ್ಕೆ ಹೋಗಬೇಡಿ ಅಂತ. ಬಿಕ್ತಿಯಮ್ಮ ಹೋಗಬೇಡಿ ಅಂತಲೂ ಸಹ ಸುನಂದಮ್ಮ ಕರೀತಾರೆ. ಆದರೂ ಭಾಗ್ಯವರ ಅತ್ತೆ ಹೊರಟು ಬಿಡ್ತಾರೆ. ಇಲ್ಲಿ ಪೂಜಾ, ನಾನು ಮದುವೆ ಅಂತ ಆದರೆ ಕಿಶನ್ಗೆ ಮಾತ್ರ, ಅದು ನನ್ನ ಕುತ್ತಿಗೆಗೆ ತಾಳಿ ಅಂತ ಬಿದ್ದರೆ ಅದು ಕಿಶನ್ ಕೈಯಿಂದ ಮಾತ್ರ. ಇಲ್ಲ ಅಂದರೆ ಕಿಶನ್ ಬಿಟ್ಟು ಇನ್ಯಾರು ನನ್ನ ಕುತ್ತಿಗೆ ಕಟ್ಟೋ ತಾಳಿ ನನಗೆ ತಾಳಿ ಅಲ್ಲ, ನಂಗೆ ಕುತ್ತಿಗೆಗೆ ಹಾಕೋ ಕುಣಿಕೆ ಥರ ಅಂತ ಹೇಳ್ತಾಳೆ ಪೂಜಾ. ಅವಾಗ ಭಾಗ್ಯ ಹೇಳ್ತಾಳೆ, ಪೂಜಾ ಏನು ಮಾತಾಡ್ತಿದ್ದೀಯ, ಪ್ರಜ್ಞೆ ಇದೆಯಾ ನಿನಗೆ ಅಂತ. ಅದಕ್ಕೆ ಪೂಜಾ ಹೇಳ್ತಾಳೆ, ಹೌದು ನನಗೆ ಗೊತ್ತಿದೆ ಮಾತಾಡ್ತಾ ಇದ್ದೀನಿ, ನಾನು ಆಲ್ರೆಡಿ ಕಿಶನ್ಗೆ ನನ್ನ ಮನಸ್ಸು ಕೊಟ್ಟಾಗಿದೆ. ಸಾಕ್ಷಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಕೂಡ ಆಗಿದ್ದೀವಿ ಅಕ್ಕ. ನಾನು ನಿಮಗೆ ರೂಢಾಗಿ ಕಾಣ್ಬೋದು, ಆದರೆ ನಾನು ಹೆಲ್ಪ್ಲೆಸ್. ನನಗೆ ಯಾವುದೇ ಕಾರಣಕ್ಕೂ ಅವನ ಮೇಲಿರೋ ಫೀಲಿಂಗ್ಸ್ನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಕ್ಕ. ನೀನು ಕ್ವಶನ್ ಕೇಳ್ತೀನಿ, ಉತ್ತರ ಕೊಡ್ತೀಯ ಅಂತ. ಅದಕ್ಕೆ ಭಾಗ್ಯ ಹ್ಞೂ ಅಂತ ಹೇಳ್ತಾಳೆ. ನಿನ್ನ ತಂಗಿ ಜೀವನ ಪೂರ್ತಿ ಚೆನ್ನಾಗಿರಬೇಕು ಅಂತ ಇಷ್ಟ ಇದೆಯೋ ಇಲ್ವೋ ನಿನಗೆ ಅಂತ, ಯಾಕೆ ಈ ಮಾತೆಲ್ಲ ಕೇಳ್ತೀಯ ಅಂತ ಭಾಗ್ಯ ಹೇಳ್ತಾಳೆ. ಖಂಡಿತವಾಗ್ಲೂ ಆಸೆ ಇದೆ, ಅದಕ್ಕೆ ತಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು.
ಪೂಜೆ ಹೇಳ್ತಾಳೆ, ಈ ಒದ್ದಾಟ ಎಲ್ಲ ನಿಲ್ಲಿಸ್ಬಿಟ್ಟು ನನಗೂ ಕಿಶನ್ಗೂ ಮದುವೆ ಮಾಡಿಸ್ಕೊಡು ಪ್ಲೀಸ್ ಅಕ್ಕ, ನಿಂಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೇನೆ, ಅಪ್ಪನ ಹೆಂಗಾರು ಮಾಡಿ ಒಪ್ಪಿಸಕ್ಕ. ಈ ಮದುವೆ ಆಗಲೇಬೇಕಕ್ಕ. ಈ ಮದುವೆ ಆಗಲಿಲ್ಲ ಅಂದರೆ ನಾನು ಜೀವನ ಪೂರ್ತಿ ಒಂಟಿಯಾಗೇ ಉಳಿದು ಬಿಡ್ತೀನಿ. ಯಾಕ್ರಿ ಹಿಂಗಾಡ್ತಾ ಇದ್ದೀರಾ ನೀವು? ಏನ್ರಿ ಆಯಿತು ನಿಮಗೆ? ಸ್ವಂತ ಮಗನ್ನೇ ಬಿಟ್ಬಿಟ್ಟು ಅಲ್ಪ ಸ್ವಲ್ಪ ಅವಳು ಖುಷಿಯಾಗಿದ್ದಾಳೆ ಅಂದರೆ ಭಾಗ್ಯ, ಅದು ಕಾರಣನೇ ಅವ್ರ ಅತ್ತೆ ಮಾವ. ಅಂಥದ್ರಲ್ಲಿ ಮಗನ ಬಿಟ್ಟು ಸೊಸೆ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಕಣ್ರಿ ಅವರು. ಅಂಥವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಗೇನ್ರಿ ಆಗಿದೆ? ಭಾಗ್ಯ ಏನೇ ಮಾಡಿದ್ರು ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಅತ್ತೆ ಮಾವ ರೀ. ಭಾಗ್ಯವರಪ್ಪಂಗೆ ಸಿಟ್ಟು ಬಂದು, ಸುನಂದ, ನಾನು ಮೊದಲೇ ತುಂಬ ಕೋಪದಲ್ಲಿದ್ದೆ, ನಾನು ಮಾತ್ರ ನೀನು ಕೆಣಕ್ ಬೇಡ. ನೀವು ಇಷ್ಟೆಲ್ಲ ಮಾತಾಡಿದ್ರು ಅವ್ರು ಒಂದು ಮಾತು ಆಡದೆ ಮರ್ಯಾದೆಯಿಂದ ಕಣ್ಣಲ್ಲಿ ನೀರು ಹಾಕೊಂಡು ಹೊಟ್ಟೋದ್ರಲ್ಲ, ಅವ್ರಿ ದೊಡ್ಡತನದಲ್ಲಿರೋರು. ಈಗ ಮದುವೆ ಆಗಿರೋ ಹುಡುಗಿ ಬಗ್ಗೆನೂ ಹೀಗೆಲ್ಲ ಮಾತಾಡಿದ್ರೆ, ಈಗ ಮದುವೆ ಆಗ್ತಾರೋ ಹುಡುಗಿ ಬಗ್ಗೆನೂ ಹೀಗೆಲ್ಲ ಮಾತಾಡ್ತಿದ್ದೀರಾ, ಸರಿ ಏನ್ರಿ? ಜೊತೆಲಿ ಭಾಗ್ಯ ಬರ್ತಾಳೆ, ಯಾಕೆ ಅಮ್ಮ, ಯಾಕೆ ಇಬ್ರು ಕಿತ್ಲಾಡ್ತಿದ್ದೀರಾ, ಯಾಕೆ ಅಪ್ಪನಿಗೆ ಬೈತಿದ್ಯಾ ಅಂತ, ನಿಮ್ಮಪ್ಪ ಮಾಡೋದೆಲ್ಲ ಇಂಥ ಬೈಯೋ ಕೆಲಸನೇ ಅಲ್ವಾ ಅಂತ ಬೈತಾಳೆ. ಭಾಗ್ಯವರಪ್ಪ ಹೇಳ್ತಾರೆ, ಅವಾಗಿಂದ ನೀನು ಹೇಳ್ತಾ ಇದ್ದೀನಿ, ನೀನು ಅರ್ಥ ಮಾಡ್ಕೊಳ್ಳೋ, ಕೊನೆದಾಗಿ ಹೇಳ್ತಾ ಇದ್ದೇನು ಕೇಳಿಸು, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಷ್ಟೇ. ಹೇಗೆ ಕೇಳ್ತಾಳೆ, ಅಮ್ಮ ಎಲ್ಲಿ ಅತ್ತೆ ಮಾವ ಯಾರು ಕಾಣ್ತಾ ಇಲ್ಲ ಅಂತ. ಅದಕ್ಕೆ ನನ್ನೇನೆ ಕೇಳ್ತೆ, ಅಲ್ಲಿ ಒಳಗಡೆ ಹೋದ್ರಲ್ಲ ಅವ್ರು ಕೇಳಿ ಅಂತ. ಯಾಕ್ರಿ ಒಳಗಡೆ ಹೋದ್ರೆ ಅದೇನೋ ನಿಮ್ಮ ಮಗಳು ಕೇಳ್ತಾಳೆ, ಬಂದು ಹೇಳಿ ಅಂತ ಕೇಳ್ತಾಳೆ ಸುನಂದ. ಭಾಗ್ಯ ಹೇಳ್ತಾನೆ, ಅಪ್ಪನ ನೀವು ಯಾರು ಒಬ್ಬರು ಹೇಳಿ ಏನಾಯಿತು ಅಂತ. ಅದಕ್ಕೆ ನಿಮ್ಮ ಸುನಂದ ಹೇಳ್ತಾಳೆ, ನಿಮ್ಮಪ್ಪ ಬಾಯಿ ಬಂದಾಗ ಹೇಳಿ ನಿಮ್ಮ ಅತ್ತೆ ಮಾವ ಬೇಜಾರು ಮಾಡ್ಕೊಂಡು ಹೊರಟೋದು ಅಂತ. ಅದಕ್ಕೆ ಭಾಗ್ಯ ಏನು ಹೇಳ್ತು ಸರಿಯಾಗಿ ಹೇಳಮ್ಮ ಅಂತ ಹೇಳ್ತಾಳೆ. ನಿಮ್ಮ ಅಪ್ಪ ಇದ್ದಾರಲ್ಲ, ಅಪ್ಪ ಅವ್ರು ನಿಮ್ಮ ಅತ್ತೆ ಮಾವ ನಿನ್ನ ಜೊತೆ ನಿಂತರೂ ನಿನ್ಗೇನೂ ಆಗಲಿಲ್ವಂತೆ, ನಿಮ್ಮ ಅಪ್ಪ ಅಮ್ಮ ಇದ್ರೂ ಅವ್ನು ಬಿಟ್ಟು ಹೋದ್ನಂತೆ, ನಿನ್ನ ಕಷ್ಟಕ್ಕೆ ಅವರೇ ಕಾರಣ ಅಂತೆ. ಅದಕ್ಕೆ ಕಣೆ ನಿನ್ನ ಅತ್ತೆ ಮಾವ ಇಬ್ಬರು ನಿಮ್ಮ ಅತ್ತೆ ಅಂತೂ ಹತ್ಕೊಂಡು ಹೋದ್ರು ಕಣೆ, ನಿಮ್ಮ ಅತ್ತೆ ಮಾವ ತುಂಬ ಬೇಜಾರು ಮಾಡ್ಕೊಂಡು ಹೋದ್ರು ಕಣೆ ಅಂತ ಹೇಳ್ತಾರೆ. ಅಲ್ಲೇ ಭಾಗ್ಯ ಕುಸ್ತಿ ಬಿದ್ದೋಗ್ತಾಳೆ. ಇಲ್ಲಿ ಕಾಮತ್ ಸರ್ ಮನೆಯಲ್ಲಿ ವಿಶಾಲಾಕ್ಷಿ ಅವ್ರ ಅತ್ತಿಗೆ ಫೋಟೋ ಮುಂದೆ ನಿಂತು, ನನಗೆ ಸಂಸಾರ ಹೇಗೆ ನಡೆಸೋದು ಅಂತ ಹೇಳ್ಕೊಟ್ಟಿದ್ದೆ, ನೀವಿರೋವರೆಗೂ ಈ ಸಂಸಾರ ಹೀಗಿರಲಿಲ್ಲ. ಅದಕ್ಕೆ ನೀವಿರೋವರೆಗೂ ಈ ಮನೇಲಿ ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು, ಚೆನ್ನಾಗಿ ನಿಭಾಯಿಸ್ತಾ ಇದ್ರಿ. ಅಣ್ಣ ಆಫೀಸ್ ಕಡೆ ಕೆಲಸದ ಕಡೆ ನೋಡಿದ್ರೆ ನೀವು ಮನೆ ಹತ್ರ ನಿಂತ್ಕೊಂಡು ಮಾಡ್ತಾಯಿದ್ರಿ. ಆದರೆ ಈಗ ಅಣ್ಣ ಕಿಶನ್ ಮದುವೆನ ಫಿಕ್ಸ್ ಮಾಡಿಸಿದ್ದಾನೆ. ಅದು ಅಲ್ಲದೆ ದುಡ್ಡಿಗೆ ಆಸೆ ಪಡೋ ಜನ ಅವರು. ಅದು ಅಲ್ಲದೆ ಆ ಹುಡುಗಿಯವ್ರ ಅಕ್ಕ ಗಂಡನ ಬಿಟ್ಟು ಸಂಸಾರ ಮಾಡ್ತಾಯಿರೋ ಹುಡುಗಿ. ಮನೆ ಬೆಳಗ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅದಕ್ಕೆ. ಆದರೆ ನಾನು ಆದಿ ಕನಿಕಾ ಎಲ್ಲರೂ ಹೇಳ್ತಿದ್ದೀವಿ, ಆದರೆ ಅಣ್ಣ ಕೇಳ್ತಾ ಇಲ್ಲ. ಆದರೆ ನೀವಿದ್ದಿದ್ರೆ ಎರಡು ಕಡೆನೂ ನೀವು ಎಲ್ಲನೂ ನಿಭಾಯಿಸ್ತಾ ಇದ್ರಿ. ಆದರೆ ಈ ವಿಚಾರದಲ್ಲಿ ನಾನು ಸೋತ್ಕೋದೆ ಅದಕ್ಕೆ ಅಂತ ಹೇಳಿ ಅದಕ್ಕೆ ಮುಂದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಅದರಲ್ಲಿ ಮಹಿತಾ ಅಲ್ಲಿಗೆ ಬರ್ತಾಳೆ. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ, ನೀವು ಭಯಪಡೋ ಥರ ಏನೂ ಆಗಿಲ್ಲ. ಅಷ್ಟೊತ್ತಲ್ಲಿ ಕನಿಕಾ ಬರ್ತಾಳೆ. ಆ ಪೂಜಾ ಏನಾದ್ರು ಈ ಮನೆಗೆ ಮದುವೆ ಆಗಿ ಬಂದರೆ ಅತ್ತೆ ಏನು ಅನ್ಕೊಂಡಿದ್ದಾರೋ ಅದೇ ಆಗುತ್ತೆ. ಮನೆಯಲ್ಲಿ ನಾವೆಲ್ಲ ಬೇರೆ ಬೇರೆ ಆಗ್ತೀವಿ. ಅದಕ್ಕೆ ಮಹಿತಾ ಹೇಳ್ತಾಳೆ, ಕನಿಕಾ ಪ್ಲೀಸ್ ಆ ಥರ ಎಲ್ಲ ಏನೂ ಆಗೋಲ್ಲ, ಯಾಕೆ ಆ ವಿಚಾರ ತೆಗಿತಾ ಇದೆಯಾ ನೀನು ಅನ್ನೋಷ್ಟರಲ್ಲಿ ಆದಿ ಬರ್ತಾನೆ. ಖಂಡಿತವಾಗ್ಲೂ ಆಗುತ್ತೆ ಮಹಿತಾ, ಆ ಮನೆತನದಿಂದ ಹೆಣ್ಣನ್ನು ತೊಗೊಂಡು ಬಂದರೆ ಕನಿಕಾ ಏನು ಹೇಳ್ದೋ ಅದೇ ಆಗುತ್ತೆ ಅಂತ ಆದಿ ಹೇಳ್ತಾನೆ. ಅವರು ದುಡ್ಡುಗೋಸ್ಕರ ಏನೆಲ್ಲ ಮಾಡೋದು ಅಂತ ನಿಂಗೆ ಗೊತ್ತು ತಾನೆ. ಆ್ಯಕ್ಚುಲಿ ಅವರು ದುಡ್ಡುಗೋಸ್ಕರನೇ ಈ ಮದುವೆ ಮಾಡ್ತಾ ಇರೋದು. ಕಿಶನ್ ಮದುವೆ ಆದರೆ ಈ ಆಸ್ತಿ ಎಲ್ಲ ಸಿಗುತ್ತೆ, ಪೂಜೆಗೇನೋ ಆಸೆ ಇದೆ ಅವ್ರಿಗೆ. ಅದಕ್ಕೆ ಈ ಆಸ್ತಿ ಅಸ್ತನ ತೊಗೊಂಡು ಈ ಮನೆನ ಒಡೆಯೋ ಪ್ಲ್ಯಾನ್ ಅವ್ರದ್ದು. ನನ್ನ ಅತ್ತಿಗೆಗೆ ನಾನು ಲೈಫ್ ಇರೋವರೆಗೂ ಎಲ್ಲರೂ ಚೆನ್ನಾಗಿ ಜೊತೇಲಿ ಇರಬೇಕು ಆ ಥರ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದರೆ ಆದಿ ಹೇಳ್ತಾ ಇರೋದು ಕೇಳಿಸ್ತಾ ಇದ್ರೆ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಆದಿ ಹೇಳ್ತಾನೆ, ಅತ್ತೆ ಡೋಂಟ್ ಸೇ ದಟ್, ನೀವು ಯಾವತ್ತೂ ಇಂಥ ವಿಚಾರದಲ್ಲಿ ಫೇಲ್ಯೂರ್ ಆಗಿಲ್ಲ. ಕನಿಕಾ ಹೇಳ್ತಾಳೆ, ಅಮ್ಮ ಹೋದ್ಮೇಲೆ ಅವ್ರು ಆಬ್ಸೆಂಟ್ ಫೀಲ್ ಆಗಲೇ ಥರ ನೋಡ್ಕೊಂಡಿದ್ದೀರಾ ಅತ್ತೆ, ನೋ ವೇ ದಟ್ ನೀವು ಫೇಲ್ ಆಗಿದ್ದೀರಾ ಅಂತ ಹೇಳೋಕ್ಕೆ. ಡ್ಯಾಡ್ ಮಾಡಿರೋ ಡಿಸಿಷನ್ನಿಂದ ಹೀಗೆಲ್ಲ ಆಗ್ತಾಯಿದೆ. ಅದಕ್ಕೆ ಆದಿ ಹೇಳ್ತಾನೆ, ಅಪ್ಪನ ಕನ್ವಿನ್ಸ್ ಮಾಡೋಣ, ಅಪ್ಪನಿಗೆ ಇವೆಲ್ಲ ಹೇಳೋಣ. ಅಪ್ಪನಿಗೆ ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ. ಅಪ್ಪನಿಗೆ ಹೇಳಿ ಈ ಮದುವೆನ ಕ್ಯಾನ್ಸಲ್ ಮಾಡೋಣ ಅಂತ ಮಾಡೋಣ. ಅದಕ್ಕೆ ಕಿಶನ್ ಬಂದು ಹೇಳ್ತಾನೆ, ಅದು ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಬಂದು ಕಿಶನ್ ಹೇಳ್ತಾನೆ. ಮದುವೆ ಅಂತ ಆದರೆ ಪೂಜೆನೇ ಆಗೋದು, ಬೇರೆ ಇನ್ಯಾರನ್ನೂ ಆಗಲ್ಲ. ಕೇಳಿದ ಆದಿ ಕನಿಕಾ ಮತ್ತು ಅವ್ರ ಅತ್ತೆಗೆಲ್ಲ ಶಾಕ್ ಆಗುತ್ತೆ. ಬಟ್ ಆದರೂ ಏನಾಗುತ್ತೆ ನಾಳೆ ಸಂಚಿಕೆಯಲ್ಲಿ ಖಂಡಿತ ನೋಡಿ, ಮಿಸ್ ಮಾಡಬೇಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.